ನಮಸ್ಕಾರ ವೀಕ್ಷಕರೇ, ಸನ್ಮಾರ್ಗ ನ್ಯೂಸಿಗೆ ಸ್ವಾಗತ. ನಾನು ಅಶ್ವಿನಿ ಚಂದ್ರ. ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ರಂಜಾನ್ ಕ್ವೆಶ್ಚನ್ ಅವರ್. ಕಾರ್ಯಕ್ರಮಕ್ಕೆ ಸ್ವಾಗತ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ವೀಕ್ಷಕರೇ, ಇಂದಿನ ರಂಜಾನ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಇರುವವರು ಬರಾಕ ಇಂಟರ್ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶರಫುದ್ದೀನ್ ಸರ್ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬ ಧನ್ಯವಾದ ಅಶ್ವಿನಿ ಭಟ್ ಅವರೇ. ಸರ್, ಇವಾಗ ರಂಜಾನ್ ನಡೀತಾ ಇದೆ. ಸೊ ರಂಜಾನ್ ಅಂತ ಹೇಳಿದರೆ ನಿಮಗೆಲ್ಲ ಒಂದು ಪವಿತ್ರವಾಗಿರುವಂತಹ ಒಂದು ಹಬ್ಬದ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ತಿಳಿಸ್ಬೋದಾ? ರಮದಾನ್ ನಮಗೆ ಒಂದು ವಿಶೇಷವಾದ ತರಬೇತಿಯ ತಿಂಗಳದು. ಹಬ್ಬ ಅದರ ಒಂದು ತಿಂಗಳಿನ ನಂತರ ಬರುವಂತಹ ಒಂದು ದಿನ, ಅದು ಹಬ್ಬ. ಆದ್ದರಿಂದ ಈ ದಿನ ನಮ್ಮ 30 ದಿನಗಳಲ್ಲಿ ತಿನ್ನುವುದು ಕುಡಿಯುವುದು ಹಗಲಿನ ಹೊತ್ತಿನಲ್ಲಿ ಇದಕ್ಕೆ ನಿರ್ಬಂಧ ಇದೆ. ಅದೇ ರೀತಿಯಲ್ಲಿ ದಾಂಪತ್ಯ ಸಂಬಂಧ ಹಗಲಿನ ಹೊತ್ತಿನಲ್ಲಿ ನಿರ್ಬಂಧ ಇದೆ. ಅದು ಮಾತ್ರ ಅಲ್ಲ, ಅನೇಕ ಇತರ ವಿಷಯಗಳು. ಯಾಕೆಂತ ಹೇಳಿದರೆ ಸುಳ್ಳು ಹೇಳಬಾರ್ದು, ಸಿಟ್ಟು ಬರಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಆದ್ದರಿಂದ ಮನುಷ್ಯನ ವ್ಯಕ್ತಿತ್ವದ ಆಮೂಲಾಗ್ರವಾದ ಬದಲಾವಣೆಗೆ ಬೇಕಾದಂತಹ ಒಂದು ಬದಲಾವಣೆ, ಮನುಷ್ಯನ ಆಶಯ ಆಕಾಂಕ್ಷೆ ಎಲ್ಲ ವಿಷಯಗಳಿಗೆ ವಿರುದ್ಧವಾಗಿ ನಡೆಯುವಂತಹ ಒಂದು ತರಬೇತಿ. ಆ ತರಬೇತಿಯ ಮೂಲಕ ಮನುಷ್ಯ ಅದರಲ್ಲಿ 2 ವಿಷಯಗಳನ್ನು ಕಲಿತಾನೆ ಬಹಳ ಮುಖ್ಯವಾಗಿ. ಒಂದು ಯಾವುದು ಅಂತ ಹೇಳಿದರೆ ಆತ್ಮನಿಗ್ರಹ. ಮನುಷ್ಯ ಆತ್ಮನಿಗ್ರಹ ಕಲಿಯದೆ ಹೋದರೆ ಕೆಟ್ಟೋಗ್ತಾನೆ. ಆದ್ದರಿಂದ ಮನುಷ್ಯನ ಸುಧಾರಣೆಗೆ ಬೇಕಾದಂಥ ಅತ್ಯಂತ ಮೂಲವಾದಂಥ ಒಂದು ವಿಷಯ ಅಂತ ಹೇಳಿದರೆ ಆತ್ಮನಿಗ್ರಹ. 2ನೇದು ಥ್ಯಾಂಕ್ಫುಲ್ನೆಸ್, ಕೃತಜ್ಞತಾ ಮನೋಭಾವ. ದೇವನ ಎಷ್ಟೋ ಅನುಗ್ರಹಗಳಿವೆ, ಅದರ ಬಗ್ಗೆ ನಾವು ಕೃತಜ್ಞರಾಗೋದಿಲ್ಲ. ಆದ್ದರಿಂದ ಒಂದೊಂದು ಸಣ್ಣ ವಿಷಯದ ಬಗ್ಗೆಯೂ ಕೃತಜ್ಞರಾಗಿರಿ, ಇಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಾಗ್ತದೆ. ನನಗೆ ನೆನಪಾಗ್ತದೆ, ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ಕುವೈತ್ನಲ್ಲಿ ಬಹಳ ಸಿರಿವಂತ ವ್ಯಕ್ತಿ, ಅವರಿಗೆ ಉಸಿರಾಟದ ತೊಂದರೆ ಇತ್ತು. ಅಂತಹ ಸಂದರ್ಭದಲ್ಲಿ ಯಾರೋ ಅವರನ್ನು ಭೇಟಿಯಾಗಲಿಕ್ಕೆ ಹೋದರು. ಅವರ ಜೀವ ಇನ್ನು ಉಳಿತದೋ ಅಥವಾ ಹೋಗ್ತದೋ ಗೊತ್ತಿರಲಿಲ್ಲ. ಆಗ ಅವರು ಹೇಳಿದರು, ಲೋಕದ ಅತ್ಯಂತ ಸಿರಿವಂತ ವ್ಯಕ್ತಿ ಯಾರು ಗೊತ್ತಾ? ಯಾರಿಗೆ ಉಸಿರಾಡಲಿಕ್ಕೆ ಆಗ್ತದೋ ಅವನೇ ಸಿರಿವಂತ ವ್ಯಕ್ತಿ. ಯಾರಿಗೆ ಉಸಿರಾಡಲಿಕ್ಕೆ ಆಗೋದಿಲ್ಲೋ ನನ್ನ ಹಾಗೆ ಎಲ್ಲವೂ ಇದೆ, ಆದರೆ ನಾನಿವಾಗ ಬಡವ. ಬಹಳ ಇಂತಹ ಒಂದು ಅವಸ್ಥೆಯಲ್ಲಿ ನಾನಿದ್ದೇನೆ, ನಿರ್ಬಂಧಿತವಾದ ಅವಸ್ಥೆಯಲ್ಲಿದ್ದೇನೆ. ಆದ್ದರಿಂದ ಈ ಒಂದು ವಿಷಯ ಅವರಿಗೆ ಅರ್ಥ ಆದ್ದು ಅಂತಹ ಸಂದರ್ಭದಲ್ಲಿ. ಆದ್ದರಿಂದ ಮನುಷ್ಯ ಬದುಕಿರುವಾಗಲೇ ಪ್ರತಿಯೊಂದು ಸಣ್ಣ ವಿಷಯದಲ್ಲಿಯೂ ಕೂಡ ಕೃತಜ್ಞತೆ ಬೆಳೆಸಿಕೊಳ್ಳುವುದು, ಇದು ರಮದಾನ್ನ ಮುಖ್ಯ ಒಂದು ಉದ್ದೇಶ. 2 ಬೆಳೆಸಿಕೊಂಡ್ರೆ ಮನುಷ್ಯ ಸುಧಾರಿತನಾಗ್ತಾನೆ. ಒಟ್ಟಾರೆಯಾಗಿ ಹೇಳುವುದು ಅಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ 1 ತಿಂಗಳು ನಾವು ನಮ್ಮ ಬದುಕಿನಲ್ಲಿ ಯಾವ ರೀತಿ ಶಿಸ್ತಿನಿಂದ ಇರಬಹುದು ಅಂತ ಹೇಳುವಂಥದ್ದನ್ನು ಕಲಿಸಿಕೊಡ್ತದೆ ಅಂತ ಹೇಳ್ಬೋದು. ಖಂಡಿತ. ಇನ್ನು ಮುಂದಕ್ಕೆ ಹೋಗುದು ಅಂತ ಹೇಳಿ ಆದರೆ, ಈಗ ಮೊದಲಿನ ಕಾಲದಲ್ಲಿ ನಾವು ರಂಜಾನ್ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲ ಹೌಸ್ ವೈಫ್ಸ್ಗಳೆಲ್ಲ ಬ್ಯುಸಿ ಇರ್ತಿದ್ರು. ಯಾಕಂತ ಹೇಳಿದರೆ ಸಂಜೆ ಹೊತ್ತಲ್ಲಿ ನಿಮ್ಮ ಉಪವಾಸವನ್ನು ಮುರಿದು ನೀವೊಂದು ಆಹಾರವನ್ನು ಸೇವನೆ ಮಾಡುವಂಥದ್ದು ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಕೋವಿಡ್ ನಂತರ ನಾವು ಒಬ್ಸರ್ವ್ ಮಾಡ್ಬೋದು, ಎಲ್ಲರ ಮನೆಯಲ್ಲಿಯೂ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ, ಎಲ್ಲರ ಹತ್ರ ಕೂಡ ಅನ್ಲಿಮಿಟೆಡ್ ಆಗಿರುವಂಥ ಇಂಟರ್ನೆಟ್ ಪ್ಯಾಕೇಜಸ್ಗಳಿವೆ. ಸೊ ಈಗಿನ ಒಂದು ಯುವಜನತೆ ಹೆಚ್ಚಾಗಿ ಒಂದು ಸೋಷಿಯಲ್ ಮೀಡಿಯಾದ ಬಳಕೆಯಲ್ಲಿಯೂ ಕೂಡ ಇದೆ. ಈ ರಂಜಾನ್ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಮಾಡಬಹುದಾ ಅಂತ ಹೇಳುವಂಥದ್ದು? ರಮದಾನ್ನಲ್ಲಿ ನಮಗೆ ಸಂಸ್ಕೃತದಲ್ಲಿಯೂ ಕೂಡ ಮಿತಾಹಾರ ಅಂತ ಒಂದಿದೆ. ಮಿತಾಹಾರ ಅಂತ ಹೇಳಿದರೆ ಅದು ಕೇವಲ ಆಹಾರದ ವಿಷಯ ಅಲ್ಲ, ಆಹಾರ ಮಿತವಾಗಿರಬೇಕು ಅಂತಲ್ಲ, ಬದಲಾಗಿ ನೀವು ಉಪಯೋಗಿಸುವಂತಹ ಎಲ್ಲವೂ ಕೂಡ, ನೀವು ಗಳಿಸುವಂತಹ ಎಲ್ಲವೂ ಕೂಡ ಮಿತವಾಗಿರಬೇಕು. ಆದ್ದರಿಂದ ರಮದಾನ್ನಲ್ಲಿ ಸಿಂಧುವಾದಂತಹ ಯಾವುದೇ ಕೆಲಸ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಸೋಷಿಯಲ್ ಮೀಡಿಯಾ ಎಂಬ ಕಾರಣಕ್ಕಾಗಿ ಕೆಟ್ಟದ್ದಲ್ಲ, ಸೋಷಿಯಲ್ ಮೀಡಿಯಾ ಎಂಬ ಕಾರಣಕ್ಕಾಗಿ ಅದು ಕೆಟ್ಟದ್ದು ಅಂತ ಹೇಳುವಂತಿಲ್ಲ. ಆದರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಎಂತಹ ವಸ್ತುಗಳನ್ನು ಹಾಕಲಾಗಿದೆಯೋ ಅದರ ಮೂಲಕ ಅದು ಕೆಟ್ಟದ್ದಾಗ್ತದೆ. ಯಾವ ರೀತಿ ನಿಮ್ಮ ಒಂದು ಕತ್ತಿ ಅಡುಗೆ ಕೋಣೆಯಲ್ಲಿದ್ದರೆ ಒಳ್ಳೆಯ ಅಡುಗೆಗೆ ಬಳಕೆ ಆಗ್ತದೆ, ಅದೇ ಕಟುಕನ ಕೈಯಲ್ಲಿ, ಕೊಲೆಗಡುಕನ ಕೈಯಲ್ಲಿದ್ದರೆ ಅದು ಜನರನ್ನು ಕೊಲ್ತದೆ. ಆದ್ದರಿಂದ ಇಂದು ಏನಾಗಿದೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾ ಆಗಿರಲಿ, ಇಂಟರ್ನೆಟ್ ಆಗಿರಲಿ, ಅದೆಲ್ಲವೂ ಕೂಡ ಒಂದು ರೀತಿಯ ದಂಧೆ ಅದರೊಳಗೆ ಇದೆ. ಅದು ಯಾವುದು ಅಂತ ಹೇಳಿದರೆ, ನಿಮ್ಮ ಡೇಟಾವನ್ನು ಕದಿಯೋದು ಮತ್ತು ಮಾರ್ಕೆಟಿಂಗಾಗಿ ಅದನ್ನು ಬಳಸಿಕೊಳ್ಳುವುದು. ಇದು ಅನೇಕ ಆ್ಯಪ್ಗಳ, ಅನೇಕ ಇಂಟರ್ನೆಟ್ಟಲ್ಲಿ ಬರುವಂಥ ವಸ್ತುಗಳ ಒಂದು ಉದ್ದೇಶ. ಅದು ನಿಮ್ಮ ಡೇಟಾವನ್ನು ಕದಿಯುವುದು ಮತ್ತು ನಿಮ್ಮ ಡೇಟಾದಲ್ಲಿರುವಂತಹ ನಿಮ್ಮ ಆಸಕ್ತಿಗಳನ್ನು ಗುರುತಿಸಿ ಅದನ್ನು ಮಾರ್ಕೆಟಿಂಗ್ಗೆ ಬಳಸಿಕೊಳ್ಳುವುದು. ಆದ್ದರಿಂದ ನಾವು ಏನು ಬೇಕೋ ಅದನ್ನು ಪಡೆಯಲಿಕ್ಕೆ ಅಭ್ಯಂತರ ಇಲ್ಲ. ಅತ್ಯಂತ ಉತ್ತಮವಾದ ವಿಚಾರಗಳು ಕೂಡ ಅದರಲ್ಲಿದೆ.
ಆದ್ದರಿಂದ ಎಲ್ಲವೂ ಕೂಡ ಮಿತಾಹಾರ ಅಂತ ಹೇಳಿದರೆ ಮಿತವಾಗಿ ಎಲ್ಲವನ್ನು ಅರಗಿಸಿಕೊಳ್ಳುವಂತಹ ಒಂದು ಮಿತಿಯೊಳಗಿದ್ದರೆ ಎಲ್ಲವೂ ಕೂಡ ಸಾಧ್ಯ ಮಾಡಬೇಕು. ಆದರೆ ಅದು ನಿರರ್ಥಕವಾಗಿ ಮತ್ತು ಬಹಳಷ್ಟು ಯಾವುದೇ ರೀತಿಯ ಅಂಕಿತ ಇಲ್ಲದ ರೀತಿಯಲ್ಲಿ ಅದನ್ನು ಉಪಯೋಗಿಸಿದರೆ ಬಹಳ ಹಾಳು ಅದು. ಯಾಕಂತ ಹೇಳಿದರೆ ರಮದಾನ್ ಇರುವುದೇ ಒಂದು ನಿಯಂತ್ರಣಕ್ಕಾಗಿ, ಆತ್ಮನಿಗ್ರಹಕ್ಕಾಗಿ. ಆ ಉದ್ದೇಶವೇ ಅದರಿಂದ ಹಾಳಾಗಿ ಹೋಗ್ತದೆ. ಎಸ್, ಇನ್ನು ಯುವ ಜನತೆಗೆ ನೀವು ಹೇಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಾ? ಯಾಕಂತ ಹೇಳಿದರೆ ಈಗ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಿಂದ ನಾವು ಪಾಸಿಟಿವ್ ಥಿಂಗ್ಸನ್ನು ಕೂಡ ಹೆಚ್ಚಾಗಿ ಕಲಿಬಹುದು. ನಾವು ಹೇಳ್ತೇವೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಬರೀ ಕೆಟ್ಟದ್ದು ಅಂತ ಕೆಟ್ಟದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ನಮಗೆ ಒಂದಷ್ಟು ಸಕಾರಾತ್ಮಕ ವಿಷಯಗಳನ್ನು ಕೂಡ ಕೊಡ್ತದೆ. ಇದು ಯಾವ ರೀತಿ ಒಂದು ಯುವ ಜನತೆಗೆ ಪ್ರಭಾವ ಬೀರ್ತದೆ ಅಂತ ಹೇಳಿ ತಿಳಿಸ್ಬೋದಾ? ಖಂಡಿತವಾಗಿ ಯುವ ಜನತೆಯ ಮೇಲೆ ಇಂದು ಮೊಬೈಲ್ನ ಬಹಳ ದೊಡ್ಡ ಪ್ರಭಾವ ಆಗಿದೆ. ಎಲ್ಲರ ಮೇಲೆಯೂ ಕೂಡ ಆಗಿದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯುವ ಜನತೆಯ ಮೇಲೆ ಅದು ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಬಾಲಕರಾಗಿರ್ಬೋದು, ಬಾಲಕಿಯರಾಗಿರ್ಬೋದು, ಎಲ್ಲರ ಮೇಲೆಯೂ ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದೆ. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಈ 3 ಸಣ್ಣ ಬಾಲಕಿಯರು ದೊಡ್ಡ ಬಹು ಅಂತಸ್ತಿನ ಕಟ್ಟಡದಿಂದ ಅವರು ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಅವರಿಗೆ ಮೊಬೈಲ್ ಕೊಡಲಾಗಿರಲಿಲ್ಲ. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಅವರಲ್ಲಿ ಎಂತಹ ಚಟ ಬೆಳೆದಿತ್ತು ಅಂತ ಹೇಳಿದರೆ, ಮೊಬೈಲ್ ಇಲ್ಲದಿದ್ದರೆ ಮತ್ತೆ ಬದುಕೇನು ಪ್ರಯೋಜನ? ಮತ್ತು ಮೊಬೈಲ್ನಲ್ಲಿ ಅವರು ಏನು ನೋಡ್ತಾ ಇದ್ರು ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಆ ಮಟ್ಟಿಗೆ ಮಕ್ಕಳನ್ನು ಒಂದು ರೀತಿಯ ಕೆಡುಕಿನ ಕಡೆಗೆ ಪ್ರೇರಣೆ ಮಾಡುವಂಥ ಒಂದು ವಸ್ತುವಾಗಿ ಮಾರ್ಪಟ್ಟಿದೆ ಅದು. ಆದ್ದರಿಂದ ಅದರಲ್ಲಿ ನಾವು ಯಾವಾಗಲೂ ಕೂಡ ನಮ್ಮ ಉದ್ದೇಶ ಗುರುತಿಸಿಕೊಂಡಿರಬೇಕು. ನಮ್ಮ ಬದುಕಿಗೆ ಒಂದು ಉದ್ದೇಶ ಬೇಕು. ಆ ಉದ್ದೇಶ ಗುರುತಿಸಿಕೊಂಡ್ರೆ ಈ ಉದ್ದೇಶ ಎಲ್ಲೆಲ್ಲಿ ನಮಗೆ ಸಿಗ್ತದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಗಿರ್ಬೋದು. ಇಂದು ರಿಸರ್ಚ್ ಮಾಡುವಂಥ ಜನಗಳು ಕೂಡ ಸೋಷಿಯಲ್ ಮೀಡಿಯಾದ ವಿಷಯಗಳನ್ನು ಕೂಡ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅದು ಕೂಡ ರಿಸರ್ಚ್ಗೆ ಅಕ್ಸೆಪ್ಟಬಲ್, ಸ್ವೀಕಾರಾರ್ಹವಾದಂಥ ವಿಷಯಗಳು. ಆದ್ದರಿಂದ ನಮ್ಮ ಬೇಕಾದಂಥ ವಸ್ತುಗಳು ಎಲ್ಲಿದೆ ಮತ್ತು ಅದನ್ನು ಎಷ್ಟರ ಮಟ್ಟಿಗೆ ನಾವು ಬಳಸಿಕೊಳ್ಬೋದು ಎನ್ನುವಂಥ ಉದ್ದೇಶ ನಮ್ಮ ಮುಂದೆ ಸ್ಪಷ್ಟವಾಗಿದ್ದರೆ ಆನಂತರ ಎಲ್ಲವೂ ಸಿಂಧು. ಆ ಒಂದು ಉದ್ದೇಶ ಇಲ್ಲದೆ ಹೋದರೆ ನಾವು ಅದಕ್ಕೆ ಬಲಿಯಾಗಿ ಹೋಗ್ತೇವೆ ಅಂತ ಹೇಳಿದರೆ ಅದು ಬಹಳ ಕೆಟ್ಟದ್ದು. ವಿಶೇಷವಾಗಿ ಯುವಕರಿಗೆ ಹೆಚ್ಚು ಪರಿಜ್ಞಾನ ಇರುವುದಿಲ್ಲ. ಅವರಿಗೆ ಇನ್ನೂ ಕೂಡ ಮಾರ್ಗದರ್ಶನ ಬೇಕಾದಂಥ ಒಂದು ಅವಧಿ ಅದು. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಸರಿಯಾದ ಮಾರ್ಗದರ್ಶನ ಹೆತ್ತವರು, ಹಿರಿಯವರು, ಪೋಷಕರು ಮತ್ತು ಅಧ್ಯಾಪಕರು ಮತ್ತು ಸಾಮಾಜಿಕ ಸಂಸ್ಥೆಗಳು ಅವೆಲ್ಲರೂ ಕೂಡ ಮಾಡಬೇಕಾದಂಥ ಅಗತ್ಯ ಇದೆ. ಎಸ್, ಇನ್ನು ನಾವು ನೋಡ್ಬೋದು ಒಂದಷ್ಟು ಯುವಜನತೆಯರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಫ್ಲೂಯೆನ್ಸರ್ಸ್ಗಳಾಗಿ, ವ್ಲಾಗರ್ಸ್ಗಳಾಗಿ ಬರ್ತಾ ಇದ್ದಾರೆ. ಈಗ ನಾವು ಮಾತನಾಡೋದಂತ ಹೇಳಿದರೆ ಒಂದಷ್ಟು ಈಗ ನಿಮ್ಮ ಧರ್ಮದ ಒಂದಷ್ಟು ಯುವ ಪ್ರತಿಭೆಗಳು ಅಂತಲೇ ಹೇಳ್ಬೋದು. ಸೊ ಇನ್ಫ್ಲೂಯೆನ್ಸಿಂಗ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ವ್ಲಾಗಿಂಗಲ್ಲಿರುವಂಥದ್ದು, ಫುಡ್ ವ್ಲಾಗ್ ಆಗಿರ್ಬೋದು ಅಥವಾ ಫ್ಯಾಷನ್ ವ್ಲಾಗ್ ಆಗಿರ್ಬೋದು. ಸೊ ರಂಜಾನ್ನ ಸಮಯದಲ್ಲಿ ಇವರು ಈ ಥರ ವ್ಲಾಗನ್ನು ಮಾಡಿ ಸಾಮಾಜಿಕ ಮಾಧ್ಯಮವನ್ನು ಬಳಕೆ ಮಾಡುವಂಥದ್ದು ಹೀಗೆಲ್ಲ ಮಾಡ್ತಿದ್ದಾರೆ. ರಂಜಾನ್ ಸಮಯದಲ್ಲಿ ಮಾಡೋದು ಸರಿಯಾ ತಪ್ಪಾ, ಅಥವಾ ಯಾವ ಒಂದು ವಿಷಯಗಳನ್ನು ಇವರು ಹಾಕಬಹುದು? ಇದು ಕೂಡ ಇದರಲ್ಲಿ ಕೂಡ ಏನು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಎಂಬುದು ಭಾಳ ಮುಖ್ಯ. ಇಲ್ಲಿ ಒಂದು ದೊಡ್ಡ ಪದ ಉಪಯೋಗ ಆಗ್ತಾ ಇದೆ ಇಂಗ್ಲೀಷ್ನಲ್ಲಿ, ಡಿಜಿಟಲ್ ಡಿಟಾಕ್ಸ್ ಅಂತೇಳಿ. ಡಿಟಾಕ್ಸ್ ಅಂತ ಹೇಳಿದರೆ ಅದರ ಕನ್ನಡದ ಪದ ಏನು ಅಂತ ಹೇಳಿದರೆ ನಿರ್ವಿಷೀಕರಣ, ಅದರ ವಿಷ ಇಲ್ಲದ ಹಾಗೆ ಮಾಡುವುದು. ಆದ್ದರಿಂದ ಈಗ ಡಿಜಿಟಲ್ನಲ್ಲಿ ಬೇಕಾದಷ್ಟು ವಿಷ ಇದೆ. ಆ ವಿಷದ ಇಲ್ಲದಂತೆ ಮಾಡುವುದು ಡಿಜಿಟಲ್ ಡಿಟಾಕ್ಸ್ ಇದೆಯಲ್ಲ, ಬಹಳ ಅವಶ್ಯಕತೆ ಅದು. ಮತ್ತು ಈ ರಮದಾನ್ನ ಸಂದರ್ಭದಲ್ಲಿಯೂ ಕೂಡ ಬೇಕಾದಷ್ಟು ಬ್ಲಾಗರ್ಸ್ ಇದ್ದಾರೆ, ಪ್ರಮೋಟರ್ಸ್ ಇದ್ದಾರೆ, ಇನ್ಫ್ಲೂಯೆನ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಮಾಧ್ಯಮದಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಅವರು ಏನನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಎಂಬುದು ಭಾಳ ಮುಖ್ಯ. ಇಲ್ಲಿ ರಮದಾನ್ನಲ್ಲಿ ನಮಗೆ ಬೇಕಾಗಿರುವುದೇನಂತ ಹೇಳಿದರೆ ಜ್ಞಾನ, ಕುರಾನ್ನ ಬಗೆಗಿನ ಜ್ಞಾನ, ನಿರರ್ಥಕ ಕಾರ್ಯಗಳಿಂದ ದೂರ ಇರುವುದು, ಮನುಷ್ಯ ಸಮಾಜವನ್ನು ಪ್ರೀತಿಸುವುದು, ಸಾಮಾಜಿಕ ಸಂಬಂಧವನ್ನು ಬೆಸೆಯುವುದು ಮತ್ತು ಕೌಟುಂಬಿಕ ಸಂಬಂಧವನ್ನು ಬೆಸೆಯುವುದು, ಇದೆಲ್ಲ ನಮಗೆ ಬೇಕಾಗಿರುವಂಥದ್ದು. ಮತ್ತು ಕೃತಜ್ಞತಾ ಮನೋಭಾವ, ದೇವನೊಂದಿಗೆ ಸಂಬಂಧ, ಇದೆಲ್ಲ ಬೇಕಾಗಿರುವಂಥದ್ದು. ಇದನ್ನು ಪ್ರಮೋಟ್ ಮಾಡುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಅದು ನಿಜವಾಗಿಯೂ ಕೂಡ ಬಹಳ ಸ್ವೀಕಾರಾರ್ಹವಾದಂಥದ್ದು. ಅದು ಕೂಡ ಒಂದು ಮಿತಿಯಲ್ಲಿರಬೇಕು. ಮನುಷ್ಯ ಎಲ್ಲವನ್ನು ಕಲಿಯುವಾಗ ಅದು ಕೂಡ ಅದಕ್ಕೆ ಒಂದು ಮಿತಿ ಇದೆ. ಹೀಗೆ ಅದಲ್ಲದೆ ರಮದಾನ್ನ ಮಾರ್ಕೆಟಿಂಗ್ ಬೇಕಾದಷ್ಟಿದೆ. ರಮದಾನಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಅಧ್ಯಯನದ ಪ್ರಕಾರ 1 ದಿವಸಕ್ಕೆ 5 ಕೋಟಿ ರೂಪಾಯಿಗಳ ಸಮೋಸ ಮಾರಾಟ ಮಾಡಲ್ಪಡ್ತದೆ. ಆದ್ದರಿಂದ ರಮದಾನ್ನ ಒಂದು ಶಕ್ತಿಯನ್ನು ನೀವು ಇದರಿಂದ ಅಂದಾಜಿಸ್ಬೋದು. ರಮದಾನ್ನಲ್ಲಿ ಬೇಕಾದಷ್ಟು ಮಂದಿ ದಾನ ಧರ್ಮ ಮಾಡ್ತಾರೆ. ಅದರಿಂದ ಎಲ್ಲರೊಂದಿಗೂ ಕೂಡ ಹಣ ಚಲಾವಣೆ ಆಗ್ತದೆ. ಆದ್ದರಿಂದ ಈ ಹಣ ಚಲಾವಣೆಯಾದ್ದನ್ನು ಮಿತಿಯೊಳಗೆ ನಾವು ಉಪಯೋಗಿಸದೆ ಹೋದರೆ ಅದನ್ನು ಕೇವಲ ಮಾರ್ಕೆಟಿಂಗಾಗಿ ಮತ್ತು ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಿಗಾಗಿ ಉಪಯೋಗಿಸ್ಕೊಳ್ತಾರೆ. ಆದ್ದರಿಂದ ಇದರ ಬಗ್ಗೆ ಬಹಳ ಎಚ್ಚರ ವಹಿಸುವುದು ಬಹಳ ಮುಖ್ಯ. ಅದರ ಜೊತೆಗೆ ಒಂದಷ್ಟು ಈಗ ನಾವು ಪಾಸಿಟಿವ್ ನೆಗೆಟಿವ್ ಇದ್ದೇ ಇದೆ ಅಂತ ಹೇಳಿದ್ವಿ. ಅದರ ಜೊತೆಗೆ ಈಗ ನೀವು ಹೇಳಿದ್ರಿ ಏನು ಸಮೋಸ ಮಾರಾಟ ಮಾಡಿದ್ದು ಇದರಿಂದ ಆರ್ಥಿಕ ಲಾಭವೂ ಕೂಡ ಆಯಿತು ಅಂತ ಹೇಳಿ. ಸೊ ಈಗ ಒಬ್ಬರು ಮನೆಯಲ್ಲಿ
ಒಂದು ಫುಡ್ಡನ್ನು ಏನು ಪ್ರಿಪೇರ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಆ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಅದನ್ನು ಮಾರ್ಕೆಟ್ ಮಾಡಿದರೆ ಅವರ ಮನೆಯವರಿಗೇನೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಮನೆಯಲ್ಲೇನೋ ಐಟಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅದರದ್ದೊಂದು ವೀಡಿಯೋಸನ್ನು ತೆಗೆದು ಈ ಥರ ಫುಡ್ ಅವೈಲೇಬಲ್ ಇದೆ ಅಂತ ಹೇಳಿದರೆ ಒಂದಷ್ಟು ಜನರು ಕೂಡ ಅದನ್ನು ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಆರ್ಥಿಕ ಲಾಭ ಕೂಡ ಉಂಟು ಅಂತ ಹೇಳ್ಬೋದು ನಾವು ಸೋಷಿಯಲ್ ಮೀಡಿಯಾದಿಂದಾಗಿ. ಖಂಡಿತವಾಗಿ ಅದರಲ್ಲಿ ಎಲ್ಲವೂ ಕೂಡ ಮಿತಿಯಲ್ಲಿ ಮಾಡಿದರೆ, ನಾನೀಗ ಸಮೋಸ ತಿನ್ನಬಾರ್ದು ಅಂತ ಹೇಳೋದಿಲ್ಲ, ಮತ್ತು ಯಾವುದೇ ಆಹಾರ, ಯಾಕೆಂತ ಹೇಳಿದರೆ ಅದೆಲ್ಲವೂ ಕೂಡ ಸಂಸ್ಕೃತಿಯ ಭಾಗ ಅದು. ಮತ್ತು ಮಕ್ಕಳಿಗೆ ಆಕರ್ಷಣೆ ಅದರಲ್ಲಿದೆ. ಮಕ್ಕಳಿಗೆ ಆಕರ್ಷಣೆ ಇರೋದು ಕೇವಲ ಹಸಿದಿರುವುದಲ್ಲ, ಬದಲಾಗಿ ಹಸಿದ ನಂತರ ಉಪವಾಸ ಬಿಡುವಾಗ ಏನೆಲ್ಲ ತಿಂತೇವೆ ಅದು ಕೂಡ ಅವರ ಆಕರ್ಷಣೆ. ಇದೆಲ್ಲ ಸಂಸ್ಕೃತಿಯ ಭಾಗ. ಎಲ್ಲವೂ ಬೇಕು, ಯಾವುದು ಬೇಡ ಅಂತ ಇಲ್ಲ, ಆದರೆ ಎಲ್ಲವೂ ಮಿತಿಯೊಳಗಿರಬೇಕು. ಆ ಮಿತಿಯೊಳಗಿದ್ದು ಮಾಡುವಂಥ ಎಲ್ಲ ಕೆಲಸ ಅದು ಬಹಳ ಉತ್ತಮವಾದ್ದು. ಮತ್ತು ರಮದಾನ್ ತಿಂಗಳು ವಿಶೇಷವಾಗಿ ಬಡತನ ನಿರ್ಮೂಲನೆ ಒಂದು ತಿಂಗಳು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಝಕಾತ್ ಅಂತ ಇದೆಯಲ್ಲ, ನಿರ್ಬಂಧಿತ ದಾನ, ತನ್ನ ನಿರ್ದಿಷ್ಟ ಮೊತ್ತದ 2.5% ಹಣ ಕೊಡಬೇಕು. ಅದು ಕೊಡಬೇಕಾದ್ದು ಯಾರಿಗೆ? ಬಡತನ ನಿರ್ಮೂಲನಕ್ಕೆ. 9 ರೀತಿಯಲ್ಲಿ ಅದನ್ನು ವಿನಿಯೋಗಿಸುವಂತ ಹೇಳಲಾಗಿದೆ. ಅದನ್ನು ಬಡತನ ನಿರ್ಮೂಲನಕ್ಕೆ ಮಾತ್ರ ಉಪಯೋಗಿಸಬೇಕು. ಉದಾಹರಣೆಗೆ ಮಸೀದಿ ಕಟ್ಟಲಿಕ್ಕೆ ಅದನ್ನು ಆ ಹಣವನ್ನು ಉಪಯೋಗಿಸುವಾಗಿಲ್ಲ. ಹೀಗೆ ಬಡತನ ನಿರ್ಮೂಲನ ಆಗಿದೆ. ಇತಿಹಾಸದಲ್ಲಿ ಉಮರ್ ಬಿನ್ ಅಬ್ದುಲ್ ಅಜೀಜ್ ಅಂತ ಒಬ್ಬರು ಆಡಳಿತಗಾರರಿದ್ದರು. ಅವರು ಇದ್ದದ್ದು 3 ವರ್ಷ ಒಬ್ಬ ಆಡಳಿತಾಧಿಕಾರಿಯಾಗಿ. ಆದರೆ ಅವರ ಕಾಲದಲ್ಲಿ ಬಡವರಿರಲಿಲ್ಲ ಮತ್ತು ಎಲ್ಲರೂ ಝಕಾತ್ ಕೊಡುವವರಾಗಿದ್ದರು. ಝಕಾತ್ನ ಹಣ ಸಂಗ್ರಹಿಸಿ ಬಡವರಿದ್ದಾರೆ ಅಂತ ಹುಡುಕಿಕೊಂಡು ಹೋದರೆ ಬಡವರನ್ನು ಹುಡುಕೋದು ಕಷ್ಟ ಆಗ್ತಾಯಿತ್ತು. ಆದ್ದರಿಂದಲೇ ಅವರನ್ನು ದೊಡ್ಡ ಒಬ್ಬ ಮೇಧಾವಿ ಅಂತ ಕರೆಯಲಾಗ್ತದೆ. ಆದ್ದರಿಂದ ಈ ರಮದಾನ್ನ ತಿಂಗಳಿನಲ್ಲಿ ಹಣ ಚಲಾವಣೆ, ದೊಡ್ಡವರು ಹಣ ಕೊಡ್ತಾರೆ, ಅದನ್ನು ಸಾಮೂಹಿಕವಾಗಿ ವಿತರಣೆ ಮಾಡ್ತಾರೆ. ಅದರಿಂದ ಬಡತನ ನಿರ್ಮೂಲನಕ್ಕೆ ಅದನ್ನು ಉಪಯೋಗಿಸಲಾಗ್ತದೆ. ಮತ್ತು ನೀವು ಹೇಳಿದ ಹಾಗೆ ಒಬ್ಬರು ಏನಾದರೂ ಪ್ರಿಪೇರ್ ಮಾಡಿ ಅದನ್ನು ಮಾರಾಟ ಮಾಡುವುದು, ಸೋಷಿಯಲ್ ಮೀಡಿಯಾ, ಅದೆಲ್ಲವೂ ಕೂಡ ಒಳ್ಳೆಯ ಕೆಲಸ. ಯಾಕಂತ ಹೇಳಿದರೆ ಈ ಸರಿಯಾದ ಸಿಂಧುವಾದ ಒಂದು ಗಳಿಕೆಗಾಗಿ ಪ್ರಯತ್ನ ಮಾಡುವುದಿದೆಯಲ್ಲ, ಅದು ಬಹಳ ಒಳ್ಳೆಯ ಕೆಲಸ. ಇಸ್ಲಾಮಿನಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಸಿಂಧುವಾದ ಗಳಿಕೆಗಾಗಿ ಒಬ್ಬ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೆ ಬಹಳ ಮಹತ್ವ ಇದೆ. ಪ್ರವಾದಿ ಮೊಹಮ್ಮದರು ಹೇಳಿದರು, ಅಲ್ಲಿ ಯದಿಲ್ ಒಲಿಯ ಖೈರುಮ್ಮಿನ್ ಯದಿಸ್ಸುಫ್ಲ ಅಂತ ಹೇಳಿದರೆ, ಕೊಡುವ ಕೈ ತೆಗೆದುಕೊಳ್ಳುವ ಕೈಗಿಂತ ಉತ್ತಮವಾದ್ದು. ನೀವು ಕೊಡುವ ಕೈ ಆಗಲು ಪ್ರಯತ್ನ ಮಾಡಿ, ತೆಗೆದುಕೊಳ್ಳುವ ಕೈ ಆಗದಿರಿ. ಆದರೆ ಅದರ ಜೊತೆಗೆ ಅವರು ಹೇಳಿದ್ದಾರೆ, ಕುರಾನ್ನಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದರೆ, ಅಮ್ಮ ಸಾಯಿಲ ಫಲಾ ತನ್ಹರ್. ಯಾರಾದರೂ ಕೇಳ್ತಾರೆ ಅಂತ ಹೇಳಿದರೆ ಅವರನ್ನು ನೀವು ಜರೆಯದಿರಿ. ಯಾಕೆಂತ ಹೇಳಿದರೆ ಅವರ ಅವಸ್ಥೆ ಹೇಗಿದೆ, ನಿರ್ಬಂಧಿತ ಅವಸ್ಥೆ ಹೇಗಿದೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಒಂದು ಮಿತಿಯೊಳಗೆ ಇದ್ದುಕೊಂಡು ಸಮಾಜದ ಸುಧಾರಣೆಗೆ, ನಿಮ್ಮ ಸುಧಾರಣೆಗೆ ಮತ್ತು ಸಮಾಜದ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನ ಮಾಡುವುದು, ಅದೆಲ್ಲವೂ ಕೂಡ ರಮದಾನ್ ತಿಂಗಳಿನ ಭಾಗ ಅದು. ಆದರೆ ಆ ಇತಿಮಿತಿಗಳು ನಮಗೆ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ದು ಮಾಡಿದರೆ ಎಲ್ಲವೂ ಕೂಡ ಉಪಯುಕ್ತವಾಗ್ತದೆ. ಎಸ್, ಕೊನೆಯದಾಗಿ ರಂಜಾನ್ ಸಂದೇಶವನ್ನು ಯುವ ಜನತೆಗೆ ಅಥವಾ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವಿಶೇಷವಾಗಿ ಯುವಜನತೆ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುವಂಥ ಜನರಿಗೆ ನಾನು ಹೇಳಬಯಸುವುದೇನೆ ಅಂತ ಹೇಳಿದರೆ, ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿ ಮತ್ತು ಅದರ ಮಿತಿ ಇರಲಿ. ಉದಾಹರಣೆಗೆ ನಿಮ್ಮ ಪಾರಣೆಯ ಸಂದರ್ಭ, ಅದು ದುವಾ ಮಾಡುವಂಥ, ಅಲ್ಲಾಹನೊಡನೆ ಬೇಡುವಂತಹ ಸಂದರ್ಭ, ರಾತ್ರಿಯ ಜಾಗರಣೆ, ಅದು ಬೇಡುವಂತಹ ಸಂದರ್ಭ, ಅದಕ್ಕೆ ಬೇಕಾದಷ್ಟು ಸಮಯ ಇರಲಿ. ಮತ್ತು ಗರಿಷ್ಠ ನಿಮ್ಮ ಜಾಲತಾಣಕ್ಕೆ ಎಷ್ಟು ಉಪಯೋಗಿಸ್ಬೋದು ಎಂಬ ಒಂದು ಮಿತಿಯನ್ನು ಗೊತ್ತುಪಡಿಸಿಕೊಳ್ಳಿ. ಅದರಿಂದ ಮೀರಬಾರದು, ಅದಕ್ಕಿಂತ ಮೀರಬಾರದು. ಯಾಕಂತ ಹೇಳಿದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ಇದ್ದರೆ ಎಷ್ಟು ಸಮಯ ಹರಣ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಮತ್ತು ರೀಲ್ಸ್ ಇತ್ಯಾದಿಗಳೆಲ್ಲ ಬಂದಿದೆಯಲ್ಲ, ಅದರಲ್ಲಿ ಸಮಯ ಹರಣಕ್ಕಾಗಿಯೇ ಬಂದಿರುವಂಥದ್ದು. 2 ನಿಮಿಷ ನೋಡ್ತೇನೆ ಅಂತ ಹೇಳಿ ಅದು 20 ನಿಮಿಷಕ್ಕೆ ಟರ್ನ್ ಆಗೋ ಅಲ್ಲಿವರೆಗೆ ಹೋಗ್ತದೆ ಅದು. ಆದ್ದರಿಂದ ಬಹಳ ಮಿತಿಯೊಳಗೆ ಇದ್ದುಕೊಂಡು ನಿಮ್ಮ ನಿಯಂತ್ರಣವನ್ನು ಕಾಪಾಡಿಕೊಂಡು ಎಲ್ಲವನ್ನು ಉಪಯೋಗಿಸುವಂಥ ಅಗತ್ಯ ಇದೆ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸೋಷಿಯಲ್ ಮೀಡಿಯಾದ ಬಳಕೆ ಯಾವ ರೀತಿ ಮಾಡಬೇಕು ನಾವು ರಂಜಾನ್ ಸಮಯದಲ್ಲಿ ಅಂತ ಹೇಳುವಂಥದ್ದನ್ನು ಹೇಳಿದ್ರಿ. ಎಸ್ಪೆಷಲಿ ಈ ಒಂದು ಮೆಸೇಜ್ ಯುವ ಜನತೆಗೆ ಬಹುಬೇಗ ತಲುಪ್ತದೆ ಅಂತ ಹೇಳುವಂಥದ್ದು ಒಂದು ನಮ್ಮ ಅಭಿಪ್ರಾಯ ಆಗಿದೆ. ಸೊ ಇಲ್ಲಿ ತನಕ ಇದ್ದು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಅಶ್ವಿನಿ ಚಂದ್ರ ಅವರೇ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ, ಸನ್ಮಾರ್ಗ ನ್ಯೂಸ್, ಇದು ಈ ಹೊತ್ತಿನ ವಿಶೇಷ. ಧನ್ಯವಾದಗಳು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.